ಏನು ಅದ್ಭುತವಾದಂಥ ನಟ ಅಭಿನಯ ಮಾಡಿದಂಥ ನಟ ಗಣೇಶ್ ಅವರು ಮುಂಗಾರು ಗಣೇಶ್ ಅವರು ಇನ್ನಿಲ್ಲ ಅಂತ ಹೇಳಲಾಗುತ್ತೆ. ಆದರೆ ಏನಾಯ್ತು ಅವ್ರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಇದೊಂದು ದೊಡ್ಡ ಶಾಕ್ ಅಂತಲೂ ಕೂಡ ಹೇಳ್ಬೋದು. ಹೌದು, ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ಹಾಗೂ ಗೋಲ್ಡನ್ ಸ್ಟಾರ್ ಅಂತಲೇ ಹೆಸರು ತೆಗೆದುಕೊಂಡಿದ್ದಂಥ ಮುಂಗಾರು ಮಳೆಯಲ್ಲಿ ಸೂಪರ್ ಟೂಪ್ ಹಿಟ್ಟಾಗಿ ಬಂದಂಥ ಗಣೇಶ್ ಅವರು ಈಗ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ಹೌದು, ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ದಿನಗಳಲ್ಲಿ ಸುಮಾರು ಒಂದು ಚಮಕ್ ಎಂಬ ಸಿನಿಮಾವನ್ನು ಮಾಡಿದ್ದು ಬಿಟ್ಟರೆ 2016-17ರಲ್ಲಿ ಮಾಡಿದ್ದು ಬಿಟ್ಟರೆ ಅಲ್ಲಿಂದ ಸುಮಾರು 7-8 ವರ್ಷಗಳಾಗ್ತಾ ಬಂತು. ಕೃಷ್ಣಂ ಪ್ರಣಯಸಕ್ಕೆ ಒಂದು 2021ರಲ್ಲಿ ಬಂದಿದ್ದು ಸಿನಿಮಾ ಬಿಟ್ಟರೆ ಈಗ 5-6 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಿದ್ದಾರೆ. ಸುಮಾರು ಚಿತ್ರರಂಗದ ಬಹುತೇಕ ದೂರ ಉಳಿದಿದ್ದಾರೆ. ಇತ್ತೀಚೆಗೆ ಒಂದು ಯೂಟ್ಯೂಬ್ನವರು ಒಂದು ಕೇಳಿದರು, ಯಾಕೆ ಸರ್ ಈಗ ಚಿತ್ರಗಳೇ ಮಾಡ್ತೀರಾ, ಅವಾಗ ವರ್ಷಕ್ಕೆ 2-3 ಫಿಲಮ್ಗಳು ಮಾಡ್ತಿದ್ದಂಥ ನೀವು 5-6 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತೀರಾ ಅಂದಿಗೆ. ನಾನೀಗ ಸ್ವಂತ ಉದ್ಯಮದ ಕಡೆ ಒಲವು ಮಾಡಿದ್ದೇನೆ, ಸ್ವಂತ ಉದ್ಯಮವನ್ನು ಕೂಡ ಸ್ಥಾಪನೆಯನ್ನು ಮಾಡಿಕೊಂಡಿದ್ದೇನೆ, ಸಾಕಷ್ಟು ಜನ ಕೆಲಸ ಕೊಟ್ಟಿದ್ದೇನೆ, ನಮ್ಮ ಖುಷಿ ಕೂಡ ಇದೆ. ಚಿತ್ರರಂಗದಲ್ಲಿ ಹೊಂದಿಕೊಂಡಾಗ ಇಲ್ಲ, ಈಗ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಅನ್ನೋ ಥರ ಬಂದುಬಿಟ್ಟಿದೆ. ನಾವು ಒಳ್ಳೊಳ್ಳೆ ಸಿನಿಮಾ ಕೊಡೋ ಪ್ರಯತ್ನ ಪಡ್ತೀವಿ, ಒಳ್ಳೊಳ್ಳೆ ಲವ್ ಸ್ಟೋರಿ ಕೊಡೋಂಥ ಪ್ರಯತ್ನ ಪಡ್ತೀವಿ. ಅದು ಯಾರು ತೊಗೊತಿಲ್ಲ ಅಂದಾಗ ನಾವು ಬೇರೆ ಉದ್ಯಮದ ಕಡೆ ಒಲವು ಕೊಡೋದು ಭಾಳ ಒಳ್ಳೆಯದು.